ಯಾವ ರಾಜ್ಯದ್ದು ಕೂಡ ಈ ರೀತಿ ಡೆಫಿನೆಟ್ ಆಗಿ ನಮ್ದು ಏನೋ ಬೆಂಚ್ ಮಾರ್ಕ್ ಮಾಡಿ ಬೇಸ್ ಲೈನ್ ಅನ್ನ ಮಾರ್ಕ್ ಮಾಡಿ ಅಲ್ಲಿಂದ ಅಗೇನ್ಸ್ಟ್ ದಟ್ ಈ ರೀತಿ ಪ್ರೋಗ್ರೆಸ್ ಆಗಿರೋದು ಇಟ್ ಇಸ್ ಸಮಥಿಂಗ್ ನಾವೆಲ್ಲರೂ ಕೂಡ ಸಂತೋಷ ಪಡುವಂತಹದ್ದು, ಹೆಮ್ಮೆ ಪಡುವಂತಹದ್ದು. ಬಟ್ ಏನಂದ್ರೆ ತುಂಬಾ ಗಟ್ಟಿಯಾಗಿ ಹೇಳೋಣ ಅಂತಂದ್ರೆ ಆ ಲಾಸ್ಟ್ ಒಂದ್ ಸ್ವಲ್ಪ ಇನ್ನೊಂದು 3-4 ಮಂತ್ಸ್ ಅಷ್ಟು ಹಂಗೆ 3-4 ಮಂತ್ಸ್ ಅಂತಾನೆ ನಾವು ಬ್ಯಾಲೆನ್ಸ್ ಉಳ್ಕೊಳ್ತಾ ಇದೆ. ಸೊ ದೋ ವಿ ಹ್ಯಾವ್ ಡನ್ ಒಂದು 70% ಆಗಿದ್ರು ಕೂಡ 30% ಇನ್ನೂ ಇರೋದ್ರಿಂದ ಸ್ವಲ್ಪ ಇನ್ನೊಂಚೂರು ಗಟ್ಟಿಯಾಗಿ ಮಾತಾಡಕ್ಕೆ ನಮ್ಗೆ ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಇನ್ನೊಂದಷ್ಟು ಕೇಸಸ್ 1 year and above 18,000 ಇದೆ. ಇನ್ನು 1 year and 6 months and above, 6 months and above 18,000 ಇದೆ. 1 year and above 14,000 ಇದೆ. ಅಂಡ್ 5 years and above 4,000 ಇದೆ. ಇದು ಏನಿದೆ ಈ ಟಾರ್ಗೆಟ್ 6 months and above 18,000 ಕೇಸಸ್. ಸೊ ಇದನ್ನ ನಾವು ಏನಾದ್ರೂ ಮಾಡಿ ಒಂದು ಕ್ರ್ಯಾಕ್ ಮಾಡಲೇಬೇಕು. ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಅಂಡರ್. ಅಂಡ್ ಉಳಿದವರು ಏನಿದ್ದಾರೆ ದಯವಿಟ್ಟು ಈಗ ತಹಶೀಲ್ದಾರ್ ಕೋರ್ಟಲ್ಲಿ ಏನಾಯ್ತು, ನಾವು 10,774 ಶುರು ಮಾಡಿದ್ವಿ ಟೈಮ್ ಇಂದ ಮೀರಿದಂತ ಕೇಸು 387ಕ್ಕೆ ತಗೊಂಡು ಬಂದ್ವಿ. 10,774 ಇದ್ದಿದ್ದು ವಿ ಬ್ರಾಟ್ ಇಟ್ ಡೌನ್ ಟು 384. ಈಗ ಒಂದು ತಿಂಗಳಿಂದ ಈಚೆಗೆ ದಟ್ ನಂಬರ್ ಇಸ್ ಅಗೇನ್ ಇನ್ಕ್ರೀಸ್. ಸೊ ಎಲ್ಲಾ ಕಡೆನೂ 1-2 ಕೇಸುಗಳು ಟೈಮ್ ಬಾರ್ ಆಗ್ಬಿಟ್ಟಿದೆ. ಅಲ್ಲಿ ಸ್ವಲ್ಪ ತಹಶೀಲ್ ನಾವು ಒಂಚೂರು ಮಾನಿಟರ್ ಮಾಡೋದು, ಪುಷ್ ಮಾಡೋದು ಒಂದು ಸ್ವಲ್ಪ ಇದಾದ್ರೆ ಮತ್ತೆ ಅಲ್ಲಿ ಸ್ಪೈಕ್ ಆಗ್ತಾ ಇದೆ. ಸೊ ಹಂಗಾಗಿ ನಾನು ಈ ಬ್ಯಾಂಗ್ಳೂರ್ ಸರೌಂಡಿಂಗ್ ಕೇಸಸ್ದು ಇದು ಪ್ರಯಾರಿಟಿ ಆದ್ರೆ ಉಳಿದವರು ದಯವಿಟ್ಟು 6 ತಿಂಗಳು ಒಳಗಡೆ ಮೇಂಟೈನ್ ಮಾಡಿ. ಒಂದೊಂದು ಕಡೆ 5 ಕೇಸ್ ಅಂತ ಅಂದ್ರೂ ಕೂಡ ಇಮಿಡಿಯೇಟ್ಲಿ 55 ಸುಮಾರು ಕೇಸು ಜಂಪ್ ಆಗ್ಬಿಡುತ್ತೆ. ಸೊ ಬೇರೆಯವರು ಕೂಡ ನಮ್ದು ಓವರ್ ಆಲ್ ಟಾರ್ಗೆಟ್ ರೀಚ್ ಆಗ್ಬೇಕಾದ್ರೆ ನಿಮ್ದು ಅಟ್ ಎನಿ ಕಾಸ್ಟ್ 4 ಮಂತ್ ಒಳಗಡೆ ಮೇಂಟೈನ್ ಮಾಡಬೇಕು. 4 ಮಂತ್ ಒಳಗಡೆ ಮೇಲೆ ಯಾವುದು ಕೂಡ ಕೇಸ್ ಇರಬಾರ್ದು, ಆ ರೀತಿ ಮೇಂಟೈನ್ ಮಾಡಬೇಕು. ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಅಂತೂ ಇದೆ. ಅಂಡ್ ರಿಯಲಿ ಸಮಥಿಂಗ್ ದಟ್ ನೀವೆಲ್ಲರೂ ಆಫೀಸರ್ಸು ಇಂಡಿವಿಜುವಲಿ ಅಂಡ್ ಡಿಪಾರ್ಟ್ಮೆಂಟ್ ಆಸ್ ಕೆಲವರು ಒಂದು 10% ಜನ ತಪ್ಪು ಮಾಡ್ತಾ ಇದ್ದಾರೆ. ಅಂಡ್ ಅವ್ರ ಬಗ್ಗೆ ನಾನು ಏನ್ ಮಾಡಬೇಕು, ಏನ್ ಹೇಳ್ಬೇಕು ಹೇಳಿದ್ದೇನೆ, ಏನ್ ಮಾಡಬೇಕು ಅದು ಮಾಡ್ತೇನೆ. ಬಟ್ ಒಂದು 10-15% ಬಿಟ್ರೆ ಉಳಿದವರು ಎಲ್ಲರೂ ಕೈ ಜೋಡಿಸಿದ್ರಿಂದ ದೇರ್ ಇಸ್ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್. ಜನನೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಈಗ ನಾವು ಯಾವುದೋ ಕೇಸ್ದಲ್ಲಿ ಹಾಕಿದ ಕೋರ್ಟ್ ಕೇಸುಗಳೆಲ್ಲ ಈಗ ಆರ್ಡರ್ಸ್ ನಮಗೆ ಬರ್ತಾ ಇದೆ ಅಂತಾನು ಕೂಡ ಜನ ಮಾತಾಡ್ತಾ ಇದ್ದಾರೆ. ಸೊ ದೇರ್ ಇಸ್